ಡಿಂಡಕ್ ಇವತ್ತು ಯಾರು ಬಂದಿದ್ದಾರೆ ಗೊತ್ತಾ? ಲಿಲ್ಲು ಚಿನ್ನು ಬಂದವ್ರೆ. ಬ್ರೋ ಹೇಳಿ ಬ್ರೋ, ಏನದು? ಬಂದ್ಬಿಡು ಚಿನ್ನು. ಬಂದ್ಬಿಡು ಲಿಲ್ಲು ಚಿನ್ನು ಮುಂಗಾರಿ. ಲಾಸ್ಟ್ ವಿಡಿಯೋ ಹಾಕಿದ್ದಾನಲ್ಲ ಎಲ್ಲ ವೈರಲ್ ಆಗಿದೆ ಅಲ್ವಾ? ಆ ವಿಡಿಯೋದಲ್ಲಿ ನೋಡಿ ಸ್ವಂತ ಊರಲ್ಲೇ ಮರ್ಯಾದೆ ತೆಗೆದ್ಬಿಟ್ಟ ನನ್ಗೆ. ಇನ್ನೇನ್ ತಲೆ ಎತ್ಕೊಂಡು ಓಡಾಡ್ತೀರಾ ಊರಲ್ಲಿ? ಇಷ್ಟು ಮರ್ಯಾದೆ ಒಳ್ಳೆ ದಿನಕ್ಕೋಸ್ಕರ ಕಾಯ್ತಾ ಇದ್ದ ಅಷ್ಟೇ, ಬೇರೆ ಇನ್ನೇನಿಲ್ಲ. ಒಳ್ಳೆ ದಿನಕ್ಕೋಸ್ಕರ ಅವ್ನ್ ಕಾಯ್ತಾ ಇದ್ದ. ಅವ್ನ್ ಹೆಂಗಾದ್ರೂ ಮಾಡಿ ಏನಾದ್ರೂ ಮಾಡಿ ಅವಮಾನ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದ. ಹೇಳದ್ನಲ್ಲ, ಇದೇನಪ್ಪ ಅವನ್ ಮನೆಯಲ್ಲೇ ಇದ್ದಾಳೆ, ಅಲ್ಲೇ ಇದ್ದಾಳೆ, ಹೋಗಿದ್ದಾಳೆ ಅಂತ ಅಂದ್ಬಿಟ್ಟು ಅಲ್ಲಿ ಫುಲ್ಲು CC ಕ್ಯಾಮ್ರಾ ಐತೆ, ತೆಗಿಸ್ಕೊಳ್ಳಿ, ನಾನು ಎಲ್ಲೋಗಿದ್ದೀನಿ, ಎಲ್ಲಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. 3 ತಿಂಗಳು ನಾನು ಅವನ ಮನೇಲೆ ಇದ್ದಂತೆ, ಅವನ ಜೊತೆಲೇ ಇದ್ದಂತೆ, ಓದ್ದಂತೆ, ಬಂದಂತೆ, ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಅದೇನ್ ಮಾಡ್ಕೊಂತಾನ ಮಾಡ್ಕೊಳ್ಳಿ. ನನ್ಗೂ ಅವನ್ಗೂ ಟಚ್ ಅಲ್ಲೇ ಇಲ್ಲ, ನನ್ಗೂ ಅವ್ನ್ ಸವಾಸನೂ ಇಲ್ಲ. ಅವ್ನ್ ಎಲ್ಲಿದ್ದಾನೆ ಅನ್ನೋದು ನನಗ್ ಗೊತ್ತೋ ಇಲ್ಲ. ನನ್ ಪಾಡಗ್ ನನ್ ಜೀವನ ಮಾಡ್ತಿದ್ದೀನಿ, ನನ್ ಪಾಡಗ್ ನಾನು ಬದುಕ್ತಿದ್ದೀನಿ. ಯಾಕೆ ಮತ್ತೆ ಅವನ್ ಜೀವನ ಹೋಗ್ಬಿಟ್ಟು ಫಸ್ಟೇ ಹಾಳು ಮಾಡ್ದೆ, ಮತ್ತೆ ಇನ್ನೊಂದ್ಸತಿ ಏನಕ್ಕೆ ಹೋಗ್ಬಿಟ್ಟು ನಾನು ಅವನ್ ಜೀವನ ಹಾಳು ಮಾಡ್ಲಿ? ನಂಗೆ ಅವನ್ ಜೀವನ ಹಾಳು ಮಾಡಕ್ ಇಷ್ಟ ಇಲ್ಲ. ಏನದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೇಡಮ್ ಅದ್ ನನಗ್ ಗೊತ್ತೇ ಇಲ್ಲ ಮೇಡಮ್. ಅವ್ರು ನೋಡಿ ಮೇಡಮ್, ಅವರು ಬೇಳೆ ಬೇಯಿಸ್ಕೊಳಕ್ಕೆ ನಮ್ಮನ್ನ ಮತ್ತೆ ತಗ್ಲಾಗ್ತಾ ಇದಾರೆ. ನಿಮ್ ಮನೆಗ್ ಬಂದಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಹೇಳ್ತಾನಲ್ಲ ಮೇಡಮ್, ಅಕ್ಕಪಕ್ಕದವ್ರ ಮನೆಯವರೆಲ್ಲ ಹೇಳ್ತಾವ್ರೆ ಅಂತ ಅಲ್ಲ. ಅಕ್ಕಪಕ್ಕದವ್ರ ಮನೆಯವ್ರ ಹತ್ರ ಎಲ್ಲ ಬಂದು ಕೇಳ್ಕೊಳಕ್ ಹೇಳಿ ಮೇಡಮ್, ಬೇಕಂದ್ರೆ ಬಂದು ಚೆಕ್ ಮಾಡ್ಕೊಳಕ್ ಹೇಳಿ ಮೇಡಮ್. ಅಲ್ಲೇ ಮನೆ ಮುಂದೆನೆ ಕ್ಯಾಮ್ರಾ ಎಲ್ಲ ಇದೆಯಲ್ಲ ಮೇಡಮ್. ನಿನ್ಗೂ ಅವಳಿಗೆ ಕಾಂಟ್ಯಾಕ್ಟ್ ಇಲ್ಲ ತಾನೆ ಅವತ್ತಿಂದ? ಇಲ್ಲ ಮೇಡಮ್, ಅವಾಗ ನಿಮ್ ಹತ್ರ ಎಲ್ಲ ಬರ್ಕೊಟ್ನೋ ಅದೇ ಲಾಸ್ಟ್ ಮೇಡಮ್. ನನ್ ಪಾಡಗ್ ನಾನು ಇದೀನಿ, ನಮ್ ಪಾಡಗ್ ನಾನು ಅಂಗಡಿ ಆಯ್ತು, ಮನೆ ಆಯ್ತು ಅಂದ್ಬಿಟ್ಟು ನಾನು ಇದೀನಿ. ನಾನು ಅವ್ರ ಪ್ರವಾಸಕ್ಕೆ ಹೋಗಿಲ್ಲ. ಮತ್ತೆ ಇನ್ನೇನಕ್ಕೆ ನಿನ್ ಫೋಟೋ ಹಾಕೊಂಡು ಇದ್ ಮಾಡ್ತಾ ಇದಾರೆ ಮೇಡಮ್? ಹಳೇದೆಲ್ಲ ಮತ್ತೆ ಇದ್ ಮಾಡ್ತಾ ಇದ್ದಾನೆ ಅವನು. ಅವ್ರು ಪ್ರಮೋಷನ್ ಮಾಡ್ಬೇಕಂದ್ರೆ ಎಲ್ಲ ಚೆನ್ನಾಗಿರ್ತಾರೆ. ಇವ್ರು ಜಗಳ ಆಡಿದ್ರೆ ನನ್ನ ಹೆಸರು ಏನಕ್ಕೆ ಮೇಡಮ್ ತಗೋಬೇಕು? ಗಂಡ ಹೆಂಡತಿ ಜಗಳ ಆಡಿದ್ರೆ ಅವರು ಕುತ್ಕೊಂಡು ಬಗೆಹರಿಸ್ಕೋಬೇಕು. ಅವ್ನು ನೋಡಿದ್ರೆ ನನ್ನ ಹೆಸರು ತಗೊಂಡು ನಾನೇ ಕರ್ಕೊಂಡು ಹೋಗಿದ್ದೀನಿ ಅನ್ಬಿಟ್ಟು ಮತ್ತೆ ನನ್ ಮೇಲೆ ಇದ್ ಮಾಡ್ತಾ ಇದ್ದಾನಲ್ಲ ಮೇಡಮ್ ಅವನು. ನಿಮ್ ಮಾತು ಕೇಳ್ಕೊಂಡು ಅವಾಗೆಲ್ಲ ಬರ್ಕೊಟ್ಟು ಎಲ್ಲ ಇದು ಮಾಡಿ, ನಿಮ್ ಮಾತು ಬೆಲೆ ಕೊಟ್ಟು ಇದು ಮಾಡಿ, ನನ್ನ ಪಾಡಗ್ ನಾನು ಇದೀನಲ್ಲ ಮೇಡಮ್. ಇಷ್ಟು ದಿವಸ ಯಾವ್ದಾನ ತಲೆನೋವಿತಾ? ಇಲ್ಲ, ನಿಂದೇನಿಲ್ಲ. ನನಗೆ ನಿನ್ನೆಯಿಂದ ತುಂಬಾ ಕಾಲ್ಸ್ ಬರ್ತಾ ಇದೆ, ಮತ್ತೆ ಸಂತು ಜೊತೆ ಲೀಲಾ ಹೋಗ್ಬಿಟ್ಟಿದ್ದಾಳೆ ಅಂತ. ನಾನಂದ್ರೆ ಚಾನ್ಸ್ ಇಲ್ಲ, ಆತರ ಎಲ್ಲ ಹುಡುಗ ಮಾಡಲ್ಲ ಅಂತ. ಫೋನ್ ಮಾಡಿ ಹೇಳ್ತಾ ಇದ್ದೀನಿ ಮೇಡಮ್. ಸರಿ ಆಯ್ತಪ್ಪ, ನಾನ್ ಮಾತಾಡ್ತೀನಿ. ಒಂದ್ ಪಾಡ್ ನಿನ್ ಜೀವನ ನೀನ್ ನೋಡ್ಕೊ, ಅವ್ರ ಏನೋ ಮಾಡ್ಕೊಳ್ಳಿ. ಡೈಲಿ ಸಾಯೋರ್ಗ್ ಹಳಕ್ ಆಗೋದಿಲ್ಲ. ಒಂದ್ಸಲ ಸಮಸ್ಯೆ ಬಗೆಹರಿಸ್ಕೊಡಿ. ಚಿಕ್ಕ ಮಕ್ಳಲ್ಲ ಅವರು. ಜಗಳ ಆಡಿದ್ರೆ ನಮ್ಮ ಹೆಸರು ಏನಕ್ಕೆ ಮೇಡಮ್ ತಗೋಬೇಕು? ಇಲ್ಲ, ಅದು ತಪ್ಪದು. ನೆನ್ನೆಯಿಂದ ನಿನ್ ಫೋಟೋ ಬಳಸ್ತಾ ಇರೋದು ತಪ್ಪದು. ತಪ್ಪು ಮಾಡಿದೀರಾ ಒಂದ್ಸಲ, ಆಮೇಲೆ ತಿದ್ಕೊಂಡು ನಿಮ್ ಪಾಡಿದೀರಾ. ತಿದ್ಕೊಂಡು ನನ್ ಪಾಡ್ಗ ನಾನು ಇದೀನಿ. ಇವಾಗ ಅವ್ರ ಪಾಡ್ಗ ಅವ್ರು ಇಷ್ಟ ದಿವಸ ಇದ್ರಲ್ಲ ಮೇಡಮ್, 8 ತಿಂಗಳಿಂದ. ನಾನೇನ ಅವ್ರ ತಂಟೆಗೆ ಹೋಗಿದ್ದೀನಾ? ಬಟ್ ನಿನ್ ಮನೇಲಿ ನಿನ್ ಜೊತೆ ಇಲ್ಲ ತಾನೆ? ಇದು ಕ್ಲಾರಿಟಿ ಪಕ್ಕನಾ? ಇಲ್ಲ ಮೇಡಮ್, ಬೇಕಂದ್ರೆ ಬಂದ್ ಚೆಕ್ ಮಾಡ್ಕೊಳ್ಳಿ ಮೇಡಮ್. ನನಗೆ ಅವ್ರ ವಿಚಾರನೇ ಬೇಡಪ್ಪ, ಏನ್ ಮಾಡ್ತಾರೋ ಮಾಡ್ಕೊಳ್ಳಿ. ಬಟ್ ಏನಂದ್ರೆ ಒಂದ್ ಮಕ್ಕಳ ಭವಿಷ್ಯಕ್ಕೆ ಮಾಡಿದ್ದು. ಈಗ ಪದೇ ಪದೇ ನಿನ್ನ ಹೆಸರು ಬರೋದು, ನಿನ್ ಜೊತೆ ಬಂದಿದ್ದಾಳೆ ಅಂದಾಗ ನನ್ಗೆ ಅನೇಕ ಜನ ಕಾಲ್ ಮಾಡಿ ಕೇಳಿದ್ರು. ಜವಾಬ್ದಾರಿ ಇರ್ಬೇಕು, ಮಕ್ಳಿದಾರೆ, ಸಂಸಾರ ಅನ್ನೋದು ಗೊತ್ತಾಗ್ಬೇಕು. ಅವ್ರಿಗೆ ಜವಾಬ್ದಾರಿ ಇಲ್ಲ, ಹೇಳೋರ್ ಕೇಳೋರ್ ಇಲ್ಲ. ಸೋಷಿಯಲ್ ಮೀಡಿಯಾನ ಯಾವ ತರ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಷ್ಟು ವರ್ಸ್ಟ್ ಆಗಿ ಬಿಹೇವ್ ಮಾಡ್ತಾ ಇದಾರೆ ಗೊತ್ತಾ? 2-3 ಡೇಸ್ ಇಂದ ವಿಡಿಯೋಸ್ ಹಾಕೊಂಡು ನಾಟಕ ಮಾಡ್ತಾ ಇದಾರೆ. ಒಂದ್ಸಲ ತಪ್ಪಾಗಿತ್ತು, ಅದನ್ನ ಸರಿ ಮಾಡ್ಕೊಂಡಿದೀರಾ. ಇನ್ ಯಾವ್ದಕ್ಕೂ ಅಕಸ್ಮಾತ್ ನಿಮಗ್ ಕಾಲ್ ಬಂದೇನು ಏನು ಮಾತಾಡಕ್ ಹೋಗ್ಬೇಡ ಸಂತು. ನಿನ್ ಜೀವನ, ನಿನ್ ಮಗು, ನಿನ್ ಅಮ್ಮನ್ ನೋಡ್ಕೊಂಡ್ ಬದುಕು. ನಾವು ನಮ್ ಪಾಡಗ್ ನಾವ್ ಇದೀರಿ ಮೇಡಮ್. ಅಂಗಡಿ ಆಯ್ತು, ಮನೆ ಆಯ್ತು ಅನ್ಬಿಟ್ಟು ಇವಾಗ ನಮ್ ಪಾಡಗ್ ನಾವ್ ಇದೀರಿ. ಅದಾದ್ಮೇಲೆ ನೋಡಿ ಮೇಡಮ್, ಇವಾಗ ನೆನ್ನೆಯಿಂದ ಇದು ಒಂದು ರಾಮಾಯಣ ಸ್ಟಾರ್ಟ್ ಆಯ್ತು. ನಾನೇನು ವಿಡಿಯೋ ಮಾಡ್ಬಿಟ್ಟು ಹಾಕ್ಬೇಕು, ನಂದೆಲ್ಲ ಹೇಳ್ಕೊಬೇಕು ಅನ್ನೋದು ನನ್ಗೇನು ಇರ್ಲಿಲ್ಲ. ಅವ್ನು ವಿಡಿಯೋ ಮಾಡಿ ಹಾಕಿರೋದಕ್ಕೇನೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ನೋಡೋ ಜನಕ್ಕೆ ನಾನ್ ಕೆಟ್ಟವಳು ಅಂತ ಆಗ್ಬಿಟ್ಟಿದೀನಿ ಇವಾಗ. ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಟವಳೆ ಅಂತ ಅಂದ್ಬಿಟ್ಟು ನಾನು PG ಮಾಡ್ಕೊಂಡಿದೀನಿ. ನನ್ ಮಗಳನ್ನ ಕರ್ಕೊಂಡ್ ಬಂದಿದ್ದೀನಿ. ಆ ಮಕ್ಕಳನ್ನ ಕರ್ತಿದ್ದಕ್ಕೆ ನಾನು ಬರಲ್ಲ ಅಂತಂದ್ರು. ಪರವಾಗಿಲ್ಲ, ಅವ್ರ ಅಪ್ಪನ ಜೊತೆ ಇರ್ತೀನಿ ಅಂತ ಅಂದ್ರು. ಬಲವಂತ ಮಾಡೋದ್ ಬೇಡ ಮಕ್ಕಳನ್ನ ಅಂತ ಅಂದ್ಬಿಟ್ಟು ಬಿಟ್ಟು ಬಂದಿದ್ದೀನಿ. ಅವ್ನ ಕೈ ನೋಡ್ಕೊಳಕ್ ಆಗಲ್ಲ ಅಂದ್ರೆ ನಾನ್ ಕೊಡ್ಲಿ, ನಾನೇ ಸಾಕೊಂತೀನಿ, ಪರವಾಗಿಲ್ಲ. ಅವ್ನು ಹೋಗಿರೋದ್ 2 ದಿನ ಕೆಲ್ಸಕ್ಕೆ. 8 ತಿಂಗಳಿಂದ 2 ದಿನ ಕೆಲ್ಸಕ್ಕೆ ಹೋಗಿದ್ದಾನೆ. 2 ದಿನಾನು ಕೆಲ್ಸಕ್ಕೆ ಹೋದಾಗ ವಿಡಿಯೋ ಮಾಡಿ ಹಾಕಿದ್ದಾನೆ. ಅಷ್ಟು ಬಿಟ್ಟು ಬೇರೆ ಡೈಲಿ ಹೋಗು ದುಡ್ಕೊ ಬಂದು ಏನು ತಂದ ಹಾಕಿಲ್ಲ. ಬರೋ ಪ್ರಮೋಷನ್ ದುಡ್ಡಲ್ಲಿ ಆ ಮನೆ ಮೇಂಟೈನ್ ಹಾಕ್ತಾ ಇದ್ದಿದ್ದು ಅಷ್ಟೇನೆ, ಬೇರೆ ಇನ್ನೇನು ಇಲ್ಲ. ಯಾವ ಕೆಲ್ಸಕ್ಕೂ ಹೋಗಿಲ್ಲ, ಏನು ಮಾಡಿಲ್ಲ. ಅವನು ಇಲ್ದೇ ಇರೋದೆಲ್ಲ ಹೇಳ್ತಿದ್ದಾನೆ. ಎಷ್ಟು ಅಂತ ಅಂದ್ಬಿಟ್ಟು ನನ್ ಮೇಲೆ ಪ್ರಚಾರ ಮಾಡ್ತಾನ ಮಾಡ್ಲಿ, ಎಷ್ಟು ಅಂತ ಅಂದ್ಬಿಟ್ಟು ನನ್ಗೆ ಅವಮಾನ ಮಾಡ್ತಾನ ಮಾಡ್ಲಿ. ಅವನ್ ಬಾಯಲ್ಲಿ ಬರೋದೆಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳು. ಅವನ್ ನಿಜ ಅನ್ನೋದೇ ಹೇಳೋದೇ ಇಲ್ಲ. ಬರೀ ನಾಟಕ ನಾಟಕ ನಾಟಕ. ಎಷ್ಟು
ಎಷ್ಟು ನಾಟಕ ಮಾಡ್ತಾನೆ ಅಂದ್ರೆ ಹೇಳಕ್ ಸಾಧ್ಯ ಇಲ್ಲ, ಅಷ್ಟು ನಾಟಕ ಮಾಡ್ತಾನೆ ನೋಡಿ. ಸುಮ್ನೆ ಎಲ್ಲ ನನ್ನ ಬಗ್ಗೆ ಕೆಟ್ಗೆಡ್ದಾಗೆಲ್ಲ ನನ್ಗೆ ಮಾಡಿರೋ ಒಂದು ತಪ್ಪಿಗೆ ಯಾರು ಏನು ಸಾಚ ಅಲ್ಲ, ಮಾಡಿರೋ ಒಂದು ತಪ್ಪಿಗೆ ಇಲ್ಲದೆ ಇರೋದೆಲ್ಲ ನನ್ನ ಮೇಲೆ ಹೇಳ್ಬೇಡಿ ನೀವು. ಅಲ್ಲಿ ಅವ್ರ ಮನೇಲಿ ಅವ್ರ ಪರಿಸ್ಥಿತಿ ಏನೇನಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾತ್ರ ಗೊತ್ತಿರತ್ತೆ, ನೋಡೋ ಜನಕ್ಕೆಲ್ಲ ಗೊತ್ತಿರೋದು. ಅಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ತಿಳ್ಕೊಂಡು ಮಾತಾಡಿ ಯಾರೇ ಆಗ್ಲಿ. ಇವನು 4 ಗೋಡೆ ಮಧ್ಯೆ ಮುಗಿಸ್ಕೊಳ್ಳೋ ಇದನ್ನ ಪಬ್ಲಿಕ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನನ್ ಮಾನ ಮರ್ಯಾದೆ ತೆಗಿಬೇಕು, ಬೇಕು ಅಂತ ಅಂದ್ಬಿಟ್ಟು ನನ್ ಮಾನ ಮರ್ಯಾದೆ ತೆಗಿಬೇಕು, ಇವಳನ್ನೆಲ್ಲೂ ಬದುಕಕ್ ಬಿಡಬಾರ್ದು, ಇವಳನ್ನೇನಾದ್ರೂ ಒಂದ್ ಗತಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇವಾಗ್ಲೂ ಅವ್ನ ಮೈಂಡಲ್ಲಿ ಅದೇನೆ ಇರೋದು. ಇವಳ ಮರ್ಯಾದೆ ತೆಗಿಬೇಕು, ಇವಳ್ದು ಇದು ಮಾಡ್ಬೇಕು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಅಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಪ್ರತಿಯೊಬ್ಬರ ಜನಕ್ಕೂ ನಾನು ಅದನ್ನೇ ಹೇಳ್ತಾ ಇರೋದು. ಅಲ್ಲಿ ಏನಾಗಿದೆ ಅಂತ ಅಂದ್ಬಿಟ್ಟು ತಿಳ್ಕೊಂಡು ನೋಡ್ಬಿಟ್ಟು ಮಾತಾಡು. ಒಂದು ಹೆಣ್ಣು ಬಗ್ಗೆ ಕೆಟ್ಗೆಡ್ದಾಗ ಇಲ್ದೇ ಇರೋದನ್ನೆಲ್ಲ ಹೇಳ್ಬೇಡಿ. ನನ್ನ ಮಗಳನ್ನ ಕರ್ಕೊಂಡು ನೋಡಿ, ನಾನು PG ಮಾಡ್ಕೊಂಡಿದ್ದೀನಿ, ನನ್ನ ಮಗಳನ್ನ ಕರ್ಕೊಂಡು ನಾನು PG ಮಾಡ್ಕೊಂಡು ಬದುಕ್ತಾ ಇದ್ದೀನಿ, ಬದುಕ್ಬೇಕು. ಯಾಕಂದ್ರೆ ನನಗೂ ಒಂದು ಹೆಣ್ಮಗು ಇದೆ, ನನ್ನ ಹೆಣ್ಮಗು ನಂತರ ನನ್ನ ಜೀವನ ಅವಳು ಆಗ್ಬಾರ್ದು ಅಂತ ಅಂದ್ಬಿಟ್ಟು ನಾನು ಬದುಕ್ತಿದ್ದೀನಿ. ಫ್ರೆಂಡ್ಸ್, ಇವತ್ತು ಜಗಳ ಆಗೋವಾಗ ಅವ್ರ ಅಕ್ಕ ಇದ್ರಲ್ಲಿ ಮೆಸೇಜ್ ಮಾಡಿದಾಳೆ, ತೇಜ ಅಂದ್ಬಿಟ್ಟು. ಅವಳೇ ಬಟ್ಟೆ ಕೊಟ್ಟಿರೋದು ನೋಡಿ ಫ್ರೆಂಡ್ಸ್. ಇದರಲ್ಲಿ ಇದೆ ಅವ್ರ ಅಕ್ಕನೇ ಎಲ್ಲ ಹಾಳು ಮಾಡ್ತಾ ಇರೋದು. ಇವಾಗ ಫಸ್ಟ್ ಅವ್ಳು ಕುಷ್ಮಾ ಇದ್ಲು, ಇವಾಗ ಅವ್ರ ಅಕ್ಕ. ಏನು ಮಾತಾಡ್ತೀನಿ ನೀನು, ಮಾತಾಡ್ಕೋ. ಇವಾಗ ಹೋಯ್ತಾ ಇದೆಯಲ್ಲ, ಹತ್ರ ಹೋಯ್ತಾ ಇದೆಯಲ್ಲ, ಹೋಗು. ಅಯ್ಯೋ, ನಾನು ನಿನ್ನ ನೋಡೋಕ್ಕೆ ಬರೋಲ್ಲ, ಹೋಗಿ ನಿನ್ನ ಅಕ್ಕ ಕೂಡ ನಾನು ನೋಡಿಸ್ಬೇಡ, ಹೋಗಿ ಎಲ್ಲಿ. ಹತ್ರ ಹೋಯ್ತಿದೆಯಲ್ಲ, ಹೋಗು. ಯಾರ್ಯಾರು ಫೋನಲ್ಲಿ ಏನೇನು ಚಾಟ್ ಮಾಡಿ ಎಲ್ಲ ಗೊತ್ತಾಗುತ್ತೆ ಈ ಫೋನಲ್ಲಿ ನೋಡಿ. ಎಲ್ಲಿ ಹೋಯ್ತಾಳೆ ಅಂತ ಗೊತ್ತಿಲ್ಲ, ಹೋಯ್ತಾಳೆ ರೂಟ್ ಸುತ್ತಕ್ಕೆ. ಹೋಗ್ಲಿ ಯಾರನ್ನ ಫ್ರೆಂಡ್ಸ್ ಇವಳಿಗೆ ಕರ್ಕೊಂಡು ಮಜಾ ಮಾಡಿ ಫ್ರೆಂಡ್ಸ್. ಗೊತ್ತಿರೋದು ಇದೇನೋ ಫೋನ್ ಇಟ್ಕೊಳ್ಳೋದು, ವಿಡಿಯೋಗಳು ಮಾಡ್ಕೊಳ್ಳೋದು, ಏನು ಎಕ್ಟಿಂಗ್ ಟಾರ್ಚರ್ ಕೊಡೋದು, ಹೋಗಿ ನ್ಯೂಸ್ಗಳಲ್ಲಿ ಕುತ್ಕೊಳ್ಳೋದು, ಕೈ ಕಾಲಲ್ಲಿ ಇಟ್ಕೊಂಡು ನಾಟಕಗಳು ಮಾಡ್ಕೊಂಡು ಕರ್ಕೊ ಬರೋದು, ಬರೀ ಇದೆ ನೀನು ಗೊತ್ತಿರೋದು. ನಾನು ಟಾರ್ಚರ್ ಕೊಡ್ತಾ ಇದೀನ, ನೀನ್ ಕೊಡ್ತಾ ಇದೀಯಾ? ಮಾತಿಗೆ ನಾಲ್ಗೆ ಬಿಗಿ ಇರ್ಬೇಕು, ಮಾತಿಗೆ. ಮನೆ ಬಿಟ್ಟು ಹೋಗಕ್ಕೂ ಬಿಡಲ್ಲ ಇವನು, ಇಲ್ಲಿ ಸಾಯಕ್ಕೂ ಬಿಡಲ್ಲ ನಮ್ಮನ್ನ. ಬಾಯ್ ಮಾ, ನಾನ್ ಬರಲ್ಲ, ನೀನ್ ಹೋಗೆ. ನಾನು ಹಿಂದೆ ಬರ್ತಲ್ಲ, ನಾನು ಹಿಂದೆ ಬರ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ನಡೆಯಮ್ಮ. ನೀನು ಹೋಯ್ತಾ ಇದೀಯ ಅಂತ ಏನಿಲ್ಲ, ನಡಿ. ನಾನು ಬರಲ್ಲ, ಹೋಗು. ನಿನ್ ಗೊತ್ತು, ಹೋಗು. ಸರಿ ಆಯ್ತು, ಹೋಗಿ. ಬೆಳಗ್ಗೆ ಮರ್ಯಾದೆ ತೆಗ್ದಿದ್ದಾಯ್ತು, ಇನ್ನು ಎಷ್ಟು ಮರ್ಯಾದೆ ತೆಗಿಬೇಕು? ನನ್ನ 3 ತಾಸು ಮರ್ಯಾದೆ ಮಾಡ್ಬಿಟ್ಟಿದ್ಯಾ ಏನು? ಮಾಡಿರೋ ಒಂದು ತಪ್ಪಿಗೆ ಸಿಕ್ಕಿದ್ದವ್ಗೆಲ್ಲ ಕೊಟ್ಕೊಂಡಿದ್ದಾಯ್ತು, ಆಯ್ತಾ? ಇನ್ನು ಬೆಳಗ್ಗೆಯಿಂದ ಮರ್ಯಾದೆ ತೆಗೆದ್ಬಿಟ್ಟಿದ್ದೆ, ಇನ್ನು ಎಷ್ಟೊಂದು ನಾನು ಬದುಕೋದಕ್ ಬಿಡು, ನಾ ಸಾಯೋದಕ್ ಬಿಡು, ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ? ಓಕೆ ಡನ್. ನಾನು ಏನು ಮಾತಾಡಿಲ್ಲಮ್ಮ ನಿನ್ಗೆ. ಬರ್ತಿದ್ಯಾ? ಬರಲ್ಲ, ನಾನು ನಿನ್ನ ಹಿಂದೆ ಬರೋದೇ ಇಲ್ಲ. ಹೇಳು. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.